Good morning, everybody. Now we are discussing about applications of Gauss theorem. In the earlier class, I discussed about electric flux and Gauss law. The stated proof of Gauss law, you know, the total electric flux taken on any closed surface is equal to 1 by epsilon times of algebraic sum of charges. ಅನ್ನೋದನ್ನ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಜ್ಞಾಪಕ ಇದೆ ಅಲ್ವಾ? ಎಸ್, ಇದು ಡಿಸ್ಕಸ್ ಮಾಡಿದ್ವಿ. ಈಗ ಈ ಗಾಸ್ ಲಾನ ಇಟ್ಕೊಂಡು ನಾವು 3 ಅಪ್ಲಿಕೇಶನ್ಸ್ ನ ಸ್ಟಡಿ ಮಾಡಬೇಕು. ಈಗ ಆಕ್ಚುಲಿ 2 ಇದೆ ಸಿಲೆಬಸ್ ಪ್ರಕಾರ 3 ಇದೆ. ಕೊರೋನಾ ಬಂದ್ರಿಂದ ಒಂದೊಂದು ರೆಡ್ಯೂಸ್ ಮಾಡಿದ್ರು, ಬೇಡ ನಮಗೆ 3 ನಾವು ಡಿಸ್ಕಸ್ ಮಾಡೋಣ. ಎಸ್, look at the applications of Gauss law and also discuss about in the earlier class linear charge distribution, then surface charge distribution and volume charge distribution ಅಂತ 3 ಓದಿದ್ವಿ. ಆ 3ಅನ್ನೇ ಬೇಸ್ ಆಗಿ ಇಟ್ಕೊಂಡು ಗಾಸ್ ಲಾನ ಇಟ್ಕೊಂಡು ಆ 3ಅನ್ನ ನಾವು ಅವುಗಳಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ ಅನ್ನೋದನ್ನ ಇವತ್ತು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈ ಗಾಸ್ ಥಿಯರಮ್ ಅನ್ನ ಬಳಸ್ತಾ ಇದ್ದೀವಿ. ಓಕೆನಾ? ಬನ್ನಿ ಆಗಿದೆ. The first one is electric field due to infinitely long straight uniformly charged wire. Electric field due to an infinitely long straight uniformly charged wire. ಇದೇ ಚಾರ್ಜ್ ವೈರ್ ಅಂತ ಅನ್ಕೊಳ್ಳೋಣ. ಇದನ್ನ ರಬ್ ಮಾಡಿದೀವಿ, ಇದು ಚಾರ್ಜ್ ಆಗಿದೆ, ಇದ್ರ ಮೇಲೆಲ್ಲ ಚಾರ್ಜ್. ಚಾರ್ಜ್ ಈಸ್ ಆಲ್ವೇಸ್ ರಿಸಲ್ಟ್ ಇನ್ ಸರ್ಫೇಸ್ ಆಫ್ ದ ಕಂಡಕ್ಟರ್. ಆಯ್ತಾ? ಇದ್ರ ಮೇಲೆ ಆಯ್ತದು ಇಲ್ಲೆಲ್ಲ ಒಂದು ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಇಲ್ಲಿಂದ ಇವೆಲ್ಲ ಚಾರ್ಜ್ ಇದಾವೆ. ಈ ಪಾಯಿಂಟ್ ಅಲ್ಲಿ ಇಲ್ಲಿ ಪಿ ಅಂತ ಮಾಡೋಣ. ಈ ಪಾಯಿಂಟ್ ಪಿ ಅಲ್ಲಿ ಈ ಇಲ್ಲಿರ್ತಕ್ಕಂಥ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಲೆಕ್ಕಾಚಾರ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಪಿ ಅಲ್ಲಿ ಯೂಸಿಂಗ್ ಗಾಸ್ ಥಿಯರಮ್. ಎಸ್, ಲುಕ್ ಹಿಯರ್. Consider a infinitely long thin wire with uniform linear charge density lambda. ಗೊತ್ತಾ, ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ನಾವು ಏನ್ ತಗೊಂಡಿದ್ವಿ, ಲ್ಯಾಂಬ್ಡಾ ಅಂತ ತಗೊಂಡಿದ್ವಿ. ಕರೆಕ್ಟಾ? ಇಟ್ ಈಸ್ ಡಿಸೈರ್ಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎನಿ ಪಾಯಿಂಟ್ ಪಿ at a perpendicular distance r from the axis of the wire. ಎಸ್, ಇಲ್ಲಿ ಕಾಣುತ್ತಲ್ಲ, ಇದು ವೈರ್. ಇಲ್ಲಿ ಕಾಣುತ್ತಲ್ಲ, ಇದು ವೈರ್. ಈ ವೈರಿಗೆ ಯಾವಾಗ ಗೊತ್ತಿದೆ ನಿಮಗೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಟು ದಿ ಸರ್ಫೇಸ್ ಅಂತ ಹೇಳಿದೀವಿ. ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿರುತ್ತೆ, ಹೀಗೆ ಹೋಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ತೋರಿಸಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಹೋಗುತ್ತೆ. ಈ ಪಾಯಿಂಟ್ ಪಿ ಅಲ್ಲಿ, ಇಲ್ಲೇ ಅಥವಾ ಇಲ್ಲಿ, ಈ ಪಾಯಿಂಟ್ ಪಿ ಅಲ್ಲಿ ಅಂದ್ರೆ ಹೀಗಿದೆ, ಇದು ಚಾರ್ಜ್ ಆಗಿದೆ. ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವಾಗಲೂ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಿಂಗೆ ಪರ್ಪೆಂಡಿಕ್ಯುಲರ್, ಇಲ್ಲಿರ್ತಕ್ಕಂಥ ಚಾರ್ಜ್ ಪರ್ಪೆಂಡಿಕ್ಯುಲರ್ ಆಗಿದೆ. ಈ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡಬೇಕು. ಎಸ್, draw a circular cylinder of radius r, arbitrary length L, coaxial with the rod as shown in the figure 2. ಇಲ್ಲೊಂದು ಸಿಲಿಂಡ್ರಿಕಲ್ ಬರ್ಕೊಂಡಿದೆ, ಕಾಣ್ತಿದ್ಯಾ? ಸಿಲಿಂಡ್ರಿಕಲ್, ಮುಂದೆ ಹೇಳ್ತೀನಿ ಏನಂತ ಹೇಳಿ. ದೆನ್ ದಿಸ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಅವರ್ ಗಾಸಿಯನ್ ಸರ್ಫೇಸ್. ನಿನ್ನೆ ಹೇಳಿದೆ ನಿಮಗೆ, ಗಾಸಿಯನ್ ಸರ್ಫೇಸಿಗೆ ಯಾವುದೇ ಜಾಮೆಟ್ರಿಕಲ್ ಶೇಪ್ ಇಲ್ಲ, ಹೇಗ್ ಬೇಕಾದಂಗೆ ಬರ್ಕೋಬಹುದು ಅಂತ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ. ಯಾಕೆ ಅಂತಂದ್ರೆ ಗಾಸಿಯನ್ ಈಕ್ವೇಶನ್ ಅಲ್ಲಿ ಫೈ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲ್ ನಾಟ್ ಇದೆ. ಇದರಲ್ಲಿ ಆರ್ ಇನ್ಕ್ಲೂಡ್ ಆಗಿಲ್ಲ, ಆರ್ ಮೇಲಾಗಿರೋದು ಅಂದ್ರೆ ರೇಡಿಯಸ್ ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ನೀವು ಗಾಸಿಯನ್ ಸರ್ಫೇಸ್ ಅನ್ನ ಯಾವ ಶೇಪ್ ಬೇಕಾದ್ರೂ ಬರ್ಕೋಬಹುದು ಅಂತ ಹೇಳಿದೀವಿ. ಇವತ್ತು ನಾವೇನ್ ಮಾಡಿದೀವಿ ಅಂದ್ರೆ, ಈ ಥಿನ್ ರಾಡಿಗೆ, ಈ ರಾಡ್ ಚಾರ್ಜ್ ಆಗಿದೆ, ಅದ್ರ ಮೇಲೆ ಗಾಸಿಯನ್ ಸರ್ಫೇಸ್ ಅನ್ನ ಸಿಲಿಂಡ್ರಿಕಲ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ವಿ. ಆಯ್ತಾ ಹೇಳ್ತಿರೋದು? ಎಸ್, ಸಿನ್ಸ್ ದ ಗಾಸಿಯನ್ ಸರ್ಫೇಸ್ ಮಸ್ಟ್ ಬಿ ಕ್ಲೋಸ್ ಅಂಡ್ 2 ಎಂಡ್ ಕ್ಯಾಪ್ಸ್ ಆರ್ ಪಾರ್ಟ್ ಆಫ್ ದ ಗಾಸಿಯನ್ ಸರ್ಫೇಸ್. ಹೌದು, ಸಿಲಿಂಡ್ರಿಕಲ್ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ 2 ಎಂಡ್ ಕ್ಯಾಪ್ಸ್ ಇರುತ್ತೆ. ಇದೊಂದು ಎಂಡ್ ಕ್ಯಾಪ್, ಹಾಗೆ ಇದು ಒಂದು ಎಂಡ್ ಕ್ಯಾಪ್. 2 ಎಂಡ್ ಕ್ಯಾಪ್ ಇರಲೇಬೇಕು. ಸಿಲಿಂಡರ್ ಯಾವಾಗಲೂ ಆಗಿರುತ್ತೆ, 2 ಎಂಡ್ ಕ್ಯಾಪ್ಸ್ ಇರ್ತವೆ. ಹಿಂಗ್ ಸಿಲಿಂಡರ್ ತಗೊಂಡ್ರೆ, ಇದು ಸಿಲಿಂಡರ್ ತಗೊಂಡ್ರೆ ಈ ಕಡೆ ಒಂದು ಎಂಡ್ ಕ್ಯಾಪ್, ಈ ಕಡೆ ಒಂದು ಎಂಡ್ ಕ್ಯಾಪ್ ಬರಲೇಬೇಕಲ್ಲ. ಎಸ್, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಗಾಸಿಯನ್ ಸರ್ಫೇಸ್ ಈಸ್ ದ algebraic sum of fluxes due to 2 ends caps and cylindrical part of the Gaussian surface. Yes, ಹಾಗಿದ್ರೆ ಇಲ್ಲೊಂದು ಮಾಡೆಲ್ ಮಾಡ್ಕೊಂಡಿದ್ದೀನಿ, ಆ ಮಾಡೆಲ್ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಇದು ಒಂದು ರಾಡು, ಇದೊಂದು ರಾಡು, ಇದು ಚಾರ್ಜ್ ಆಗಿದೆ. ಅದ್ರ ಮೇಲೆ ಒಂದು ಗಾಸಿಯನ್ ಸರ್ಫೇಸ್ ಅನ್ನ ಬರ್ಕೊಂಡು, ಇದೆ ಗಾಸಿಯನ್ ಸರ್ಫೇಸ್, ಕಾಣ್ತಿಲ್ಲ, ಇದೆ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ಗೆ ಈ ಕಡೆ ಒಂದು ಎಂಡ್ ಇದೆ, ಈ ಕಡೆ ಒಂದು ಎಂಡ್ ಇದೆ, ಮತ್ತೆ ಈ ಒಂದು ಏರಿಯಾ ಇದೆ, ಕಾಣ್ತಿದ್ಯಾ? ಇದೊಂದು ಏರಿಯಾ ಇದೆ. ಅಂದ್ರೆ ಈ ಚಾರ್ಜ್ ಅಲ್ಲಿ
ಇದ್ರ ಮೇಲೆ ಚಾರ್ಜ್ ಇದೆಯಲ್ಲ, ಈ ಚಾರ್ಜ್ ಯಾವಾಗ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗಿದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅಂದ ಮೇಲೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗಬೇಕಾಯ್ತು, ಈ ಗಾಸಿಯನ್ ಸರ್ಫೇಸ್ ಮೂಲಕ ಹಾದೋಗ್ಬೇಕಾ, ಇದು ಮೂಲಕ ಹಾದೋಗ್ತಾನೆ. ಈಗ ಇದು ಮೂಲಕ ಮಾತ್ರ ಅಂದ್ರೆ ಇದ್ರ ಮೇಲೆ ಮಾತ್ರ ಹಾದೋಗುತ್ತೆ, ಇದ್ರ ಮೇಲೆ ಮಾತ್ರ ಹಾದೋಗುತ್ತೆ. ಈ ಎಂಡ್ ಕ್ಯಾಪ್ಗಳಲ್ಲಿ ಬರಲ್ಲ. ಯಾಕೆ? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗೆ, ಈ ಎಂಡ್ ಕ್ಯಾಪಿನ ಏರಿಯಾ ಡಿ ಎಸ್ ಹಿಂಗೆ ಅಂದ್ರೆ ಡಿ ಎಸ್ ಮತ್ತೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ತೋರಿಸ್ತೀನಿ, ಗೊತ್ತಾಗುತ್ತೆ. ಲುಕ್ ಹಿಯರ್ ಫಾರ್ ದ ಫಸ್ಟ್ Gaussian surface is the algebraic sum of the flux to the two end caps and cylindrical parts of the Gaussian surface. Okay, first end cap ಬರಲ್ಲ, ಈ ಜಾಗಕ್ಕೆ ಬರಲ್ಲ, ಇಲ್ಲಿ ಮತ್ತೆ ಇಲ್ಲಿ ಬರಲ್ಲ. ನೋಡಿ, ಇದು ಡಿ ಎಸ್ ಗೊತ್ತಲ್ಲ, ನಿನ್ನೆ ಮಾಡಿದ್ರೆ ಡಿ ಎಸ್ ಗೊತ್ತಲ್ಲ, ಏರಿಯಾ ವೆಕ್ಟರ್ ಅಂತ ಹೇಳ್ತೀನಿ, ನೆನಪಿದ್ಯಾ? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವಾಗ ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಿಂಗ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಇಲ್ಲಾಗಿರ್ಬೋದು, ಇಲ್ಲೂ ಆಗಿರ್ಬೋದು, ಇಲ್ಲೂ ಆಗಿರ್ಬೋದು, ಪರ್ಪೆಂಡಿಕ್ಯುಲರ್. ನೋಡಿ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹೀಗಿದೆ, ಡಿ ಎಸ್ ಹೀಗಿದೆ. ಆಕ್ಚುಲಿ ಇನ್ನೇನು ಓದಿದ್ವಿ ನಾವು? ಇನ್ನೇನು ಓದಿದ್ವಿ? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಮತ್ತೆ ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಮತ್ತೆ ಡಿ ಎಸ್ ಎರಡು ಒಂದೇ ಡೈರೆಕ್ಷನ್ಸ್ ಇದ್ರೆ ಮಾತ್ರ ಅದನ್ನ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದೇ ಹಿಂಗಾಗ್ಬಿಟ್ರೆ, ಪರ್ಪೆಂಡಿಕ್ಯುಲರ್ ಆಗ್ಬಿಟ್ರೆ, ಏರಿಯಾ ಹಿಂಗಿದೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಹೋಗಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದೇ ಇಲ್ಲ ಆಗಿರೋದು. ಈಗ ಈ ಎಂಡ್ ಕ್ಯಾಪ್ಸ್ ಅಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹೀಗಿದೆ. ಯಾಕೆ? ಯಾವಾಗಲೂ ಗೊತ್ತು ನಮ್ಗೆ, ಚಾರ್ಜ್ ಇದ್ದಲ್ಲಿ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೀಗಿದೆ. ಸರ್ಫೇಸ್ ಏರಿಯಾ ಡಿ ಎಸ್ ಹೀಗಿದೆ. ಇವೆರಡು ಪರ್ಪೆಂಡಿಕ್ಯುಲರ್. ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. Therefore the electric flux caps is 0. ಯಾಕೆ? phi is equal to E cos theta into ds. ಗೊತ್ತಾ? ನಿನ್ನೆ ಕ್ಲಾಸಲ್ಲಿ ಓದಿದ್ವಿ. Sum of E cos theta into ds. Theta is equal to 0 ಆದ್ರೆ phi 1 is equal to 0 ಅಂದಂಗೆ ತಾನೆ. Theta is equal to 0 ಅಂದ್ರೆ cos 0 is equal to theta is equal to cos 0 is equal to 0. Therefore that becomes 0 for end caps. ಅಂದ್ರೆ ಇಲ್ಲಿ ಈ ಕಡೆನೂ ಆಗಿರ್ಬೋದು, ಈ ಕಡೆನೂ ಆಗಿರ್ಬೋದು. ಏನಾಗಿದೆಯಪ್ಪ ಅಂದ್ರೆ ನಾವು ತಗೊಂಡಿರ್ತಕ್ಕಂಥ ಸರ್ಫೇಸ್ ಏರಿಯಾ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಏನಾಗಿದೆ ಅಂದ್ರೆ 90 ಡಿಗ್ರಿ ಇದೆ. 90 ಡಿಗ್ರಿ ಇರೋದ್ರಿಂದ ಈ ಈನು ಇಲ್ಲೇ ಹೋಗ್ಬಿಟ್ಟಿದ್ರೆ ಆವಾಗ ನೆಕ್ಸ್ಟ್ ಡೈರೆಕ್ಷನ್ ಬರುತ್ತೆ. ಈ ಈನು ಇಲ್ಲೇ ಹೋಗಿದ್ರೆ ಅವು ತಗೊಳ್ಳಬೇಕಾಗಿತ್ತು. ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದ್ದರಿಂದ ಕಾಸ್ 90 is equal to 0 ಆಗಿರೋದ್ರಿಂದ ಈ ಎಂಡ್ ಕ್ಯಾಪ್ಸ್ ಅಲ್ಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಮತ್ತೆ ಹೀಗೆ ಹೋಗಲ್ಲ. ಅಂದ್ರೆ ಇವೆಲ್ಲ ಚಾರ್ಜ್ ಇದಾವೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅವಾಗ ಹೀಗೆ ಹೋಗ್ತಿರ್ತವೆ. ಹಾಗಾಗಿ ಈ ಎಂಡ್ ಕ್ಯಾಪ್ ಇದೆನಾ, ಈ ಎಂಡ್ ಕ್ಯಾಪ್ ಹಿಂಗಿದೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹೀಗಿದೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರೋದ್ರಿಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗಿದೆ, ಈ ಎಂಡ್ ಕ್ಯಾಪ್ ಹೀಗಿದೆ ಅಂದಾಗ ಥೀಟಾ ಇಸ್ ಈಕ್ವಲ್ ಟು 90 ಅಂದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗೆ ಮತ್ತೆ ಹಿಂಗೆ ಹೋಗಲ್ಲ, ಏನಿದ್ರು ಹಿಂಗೆ ಮಾತ್ರ ಹೋಗುತ್ತೆ. ಎಸ್. ಹಾಗೆ ಸೆಕೆಂಡ್ ಒಂದು ಬರೋಣ. The magnitude of P on the cylindrical surface is the same at every point and is radially outward from the axis because the rod is positively charged. The angle between E and the area element ds is 0. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇದು ಏರಿಯಾ, ಇದು ಹೌದಾ? ಏರಿಯಾ ಇಲ್ಲಿದೆ, ಹಿಂಗೆ ಇಲ್ಲಿ ಏರಿಯಾ ಇದೆ, ds ತಗೊಂಡಿದ್ದಾನ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗೆ ಹೋಗ್ತಾ ಇದೆ, ಏರಿಯಾನು ಹಿಂಗೆ ಇದೆ, ಎರಡು ಒಂದೇ ಡೈರೆಕ್ಷನ್ಸ್ ಇದೆ. ಅಲ್ಲಿ ಥೀಟಾ ಇಸ್ ಈಕ್ವಲ್ ಟು ಏನಾಗಾಯ್ತು, ಥೀಟಾ ಇಸ್ ಈಕ್ವಲ್ ಟು 0. ಥೀಟಾ ಇಸ್ ಈಕ್ವಲ್ ಟು 0 ಆದ್ರೆ ಇಲ್ಲಿ ನೋಡಿ, ಥೀಟಾ ಇಸ್ ಈಕ್ವಲ್ ಟು 0, phi 2 is equal to ಅಂದ್ರೆ ಸರ್ಫೇಸ್ ಏರಿಯಾ ಆದ್ಮೇಲೆ phi into E cos theta into ds. Theta is equal to 0, cos 0 is equal to 1, therefore E into ds ಅಂತ ಬಂತಾ? ಹಾ, ಈಗ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ಇದು ಸಿಲಿಂಡ್ರು ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ ಇದು ಸಿಲಿಂಡ್ರು ಅಂತ ಅನ್ಕೊಳ್ಳೋಣ. ಇದು ಸಿಲಿಂಡರ್. ಈಗ ಎಂಡ್ ಕ್ಯಾಪ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರೋದೇ ಇಲ್ಲ ಅಂತ ಆಯ್ತು. ಸೆಕೆಂಡ್ ಕೇಸ್ ಅಲ್ಲಿ ನಾವು ಬಂದ್ವಿ, ಈಗ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹೀಗಿದೆ, ಸರ್ಫೇಸ್ ಏರಿಯಾನು ಹೀಗೆ ಇದೆ, ಸರ್ಫೇಸ್ ಏರಿಯಾ ಹೀಗಿದೆ. ಹಾಗಾಗಿ ಎರಡು ಹೋಗ್ತೀವಿ, ಥೀಟಾ ಇಸ್ ಈಕ್ವಲ್ ಟು 0 ಆಯ್ತು. ಸರ್ಫೇಸ್ ತಗೊಂಡಿದ್ವಿ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಇವಾಗ ಗಾಡಿದೆ, ಇವಾಗ ಗಾಡಿದೆ ಅಂತ ಆಯ್ತಾ, ಚಾರ್ಜ್ ಆಗಿದೆ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗೆ ಹೋಗ್ತಿದ್ದಾವೆ. ಥೀಟಾ ಇಸ್ ಈಕ್ವಲ್ ಟು 0 ಆಯ್ತು. therefore cos 0 is equal to 1 ಆದ್ರೆ phi is equal to E into ds, ಸ್ಮಾಲ್ ds, sum of ds. ಇದಿಷ್ಟು. ಇದಕ್ಕೆ ಏನ್ ತಕೈತೆ ನಾವು, ಇದಕ್ಕೆ ಈ ಸಿಲಿಂಡ್ರಿಕಲ್ ಈ ಭಾಗವನ್ನು ನಾವು ಏನ್ ಕರಿತೀವಿ, ಏರಿಯಾ ಆಫ್ ದಿ ಸಿಲಿಂಡರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಏರಿಯಾ ಆಫ್ ದಿ ಸಿಲಿಂಡರ್. ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, 2πrl. ಗೊತ್ತಿದೆಯಲ್ವಾ? ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನು, 2πrl.
ಹಾಗಿದ್ರೆ ಸಮ್ ಆಫ್ ಡಿ ಎಸ್ ನ ಈಗ ಸಣ್ಣ ಮಾತ್ರ ತಗೊಂಡಿದ್ದೆ ಹೌದಾ, ಈಗ ಇಡೀ ಸರ್ಫೇಸ್ ತಗೋಣ ಅಂದ್ರೆ ಹಿಂಗೆ ನೋಡಿ, ಈ ಸರ್ಫೇಸ್ ನೋಡಿ 2π ಯಾಕೆ ಬಂತ ಹೇಳಿ, 2π ಯಾಕೆ ಬಂತು ಸಿಲಿಂಡರ್ಗೆ ನೋಡಿ. ಈಗ ಸಿಲಿಂಡರ್ ಹಿಂಗಿದೆ ಅಂತಂದ್ರೆ this one circumference means 2πr, L means length of the cylinder. ಈ 2πr into length of the cylinder ಮಾಡಿದ್ರೆ ಏರಿಯಾ ಬಂದ್ಬಿಡ್ತಾ. ಈ ಎಲ್ಲ ಏರಿಯಾದ ಮೂಲಕ ಏನಾಗಿದೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹೋಗ್ತಾ ಇದೆ. ಹಾಗಾಗಿ the area of the cylinder is 2πrl. ಓಕೆ, ಅದನ್ನ ಬರ್ಕೊಳ್ಳಿ. ಯಾವ್ದ್ರಲ್ಲಿ, ಎರಡನೇ ಕೇಸಲ್ಲಿ ಅಂದ್ರೆ ಎಂಡ್ ಕ್ಯಾಪ್ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇರೋದೇ ಇಲ್ಲ, 0. ಇನ್ನು ಸರ್ಫೇಸ್ ಆಫ್ ದಿ ಸಿಲಿಂಡರ್ ಮೇಲೆ E into 2πr ಅಂತ ಬಂತು. ವೇರ್ ಸಮ್ ಆಫ್ ds equal 2πr is the area of the cylinder. ಈಗ ಅದು therefore the total electric flux passing through the entire Gaussian surface, ನಾವೇನ್ Gaussian surface ತಗೊಂಡಿದ್ವಲ್ಲ, ಆ Gaussian surface ಅಲ್ಲಿ ಹೆಂಗಂದ್ರೆ ಏನಾಗುತ್ತೆ, φ1 ಅಂದ್ರೆ ಎಂಡ್ ಕ್ಯಾಪ್ಸ್ ಅಲ್ಲಿ 0, ಸರ್ಫೇಸ್ ಮೇಲೆ ಎಷ್ಟಿದೆ φ2, φ1 plus φ2, φ1 ಏನಾಯ್ತು 0 ಆಯ್ತು, φ2 ಏನ್ ಬಂದಿದೆ ನಮಗೆ E into 2πr ಬಂದಿದೆ. therefore phi is equal to E into 2πr ಅಂತ ಬಂತು. ಎಸ್, ಅಂದ್ರೆ ಒಂದು ಗಾಸಿಯನ್ ಸರ್ಫೇಸ್ ನ ಸಿಲಿಂಡ್ರಿಕಲ್ ಫಾರ್ಮ್ ಬರ್ಕೊಂಡಿದೀವಿ. ಒಂದು ತಿನ್ ರಾಡ್ ನ ಸುತ್ತಲೂ ಇಟ್ಟಾಗ ಎಲೆಕ್ಟ್ರಿಕ್ ಫ್ಲಕ್ಸ್ ಸರ್ಫೇಸ್ ಮೂಲಕ ಹೋಗುತ್ತೆ, ಎಂಡ್ ಕ್ಯಾಪ್ಸ್ ಮೂಲಕ ಹೋಗಲ್ಲ. ಹಾಗಾಗಿ E into 2πr ಅಂತ ಬಂತು. ಅಕಾರ್ಡಿಂಗ್ ಟು ಗಾಸ್ ಲಾ phi is equal to q by epsilon. ಕರೆಕ್ಟಾ? ಅಕಾರ್ಡಿಂಗ್ ಟು ಗಾಸ್ ಲಾ ಏನಿದೆ, q by epsilon. q is equal to lambda l ಅಂತ ಬರುತ್ತೆ. ಯಾಕೆ, ನಿನ್ನೆ ಕ್ಲಾಸ್ ಅಲ್ಲಿ ಓದಿದ್ದು ನೆನಪಿದೆಯಾ, ಚಾರ್ಜ್ ಡಿಸ್ಟ್ರಿಬ್ಯೂಷನ್ lambda is equal to q by l, ಚಾರ್ಜ್ ಪರ್ ಲೆಂತ್ ಅಂತ ಕರ್ಕೊಂಡಿದ್ವಿ. ಹಾಗಿದ್ರೆ q is equal to ಏನಾಗುತ್ತೆ, lambda into l ಆಗುತ್ತೆ. ಅದನ್ನೇ q is equal to lambda l by f naught ಅಂತ ಬರುತ್ತೆ. ಈಕ್ವೇಷನ್ ನಂಬರ್ 1 and 2 ಇಕ್ವೇಟ್ ಮಾಡಿದ್ರೆ ಬರುತ್ತೆ E into 2πrl is equal to ಇದನ್ನ lambda l divided by epsilon naught. therefore E is equal to lambda, EL ಏನಾಯ್ತಲ್ಲಿಗೆ ಕ್ಯಾನ್ಸಲ್ ಆಗುತ್ತೆ. therefore 2πr ಈಗ ತಗೊಂಬನ್ನಿ, E is equal to lambda divided by 2π r ಇದೆ, epsilon naught ಇದೆ, 2π epsilon naught into r ಅಂತ ಬರ್ಕೊಂಡ್ವಿ. ಅಂದ್ರೆ ಇಲ್ಲಿ ಈ 2πr ಲಿಕ್ಕ ತಗೊಂಡ್ರೆ ಏನಾಯ್ತು, E is equal to lambda l divided by 2π rl into epsilon naught. ಹೌದಾ, ಅಲ್ಲಿಗೆ l ಏನಾಯ್ತು, ಅಲ್ಲಿಗೆ ಕ್ಯಾನ್ಸಲ್ ಆಯ್ತು. that is equal to lambda divided by 2π epsilon naught into r ಆಯ್ತು. this is the expression for electric intensity. in electric intensity in heading ಏನಿದೆ, electric field. ಅದು ಓಕೆ, electric field due to infinitely long straight uniformly charged wire. ಒಂದು ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ ವೈರ್ ಮೇಲೆ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತಂದ್ರೆ E is equal to ಏನ್ ಬಂತು ನಮ್ಗೆ, lambda divided by 2π epsilon naught r ಅಂತ ಬಂತು. ಹಾಗಿದ್ರೆ E ಮತ್ತೆ r ಗೆ ಏನಾಗಿದೆ ಇಲ್ಲಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಅಂತ ಕರಿತೀವಿ. ಅಂದ್ರೆ r increases, electric intensity decreases. R increases, electric intensity decreases. R ಅಂದ್ರೆ ಯಾವುದು, ಡಿಸ್ಟೆನ್ಸ್. ಇದು r ಇದೆ, ಇಲ್ಲಿ ಕಾಣ್ತದೆ, r ಅಂತ ಬಂದ ಕಾಣ್ತಿದ್ಯಾ, ಇದು r ಇದೆ. R increases ಅಂದ್ರೆ ವೈರ್ ಇಂದ ಹಿಂಗಿದೆ ವೈರ್, ಈಗ ಈ ಪಾಯಿಂಟ್ P ಇಲ್ಲಿ ತಗೊಂಡ್ರೆ ಇದು r ಆಗಿತ್ತು, ಈಗ ಇಲ್ಲಿ ತಗೊಳ್ತೀನಿ r ಏನಾಯ್ತು, ಜಾಸ್ತಿ ಆಯ್ತು. ಅಂದ್ರೆ ಇದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹೋಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇದು ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ. look here, lambda is equal to r is increases, E is decreases. ಇದನ್ನ ವೆಕ್ಟರ್ ಫಾರ್ಮ್ ಬರೀಬೇಕು ಅಂದ್ರೆ E into ವೆಕ್ಟರ್ E is equal to, ಯಾಕೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ವೆಕ್ಟರ್, lambda divided by 2π epsilon r into n cap. n cap indicates direction, cap ಹಾಕಿದ್ರೆ ಡೈರೆಕ್ಷನ್, this indicates magnitude. ಇದು ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಹೇಳುತ್ತೆ. ಇದಕ್ಕೆ ನಾವು ವೆಕ್ಟರ್ ಫಾರ್ಮ್ ಬರೀಬೇಕು ಅಂದ್ರೆ ಪಕ್ಕದಲ್ಲಿ n cap ಅನ್ನ ಬರೀಬೇಕು. where lambda is a uniform charge density, r is the radial distance of the point from the wire, and n is the radial unit vector in a plane perpendicular to the wire passing through the point. Yes. Note, the direction of E is radially outward if the line charge is positive. ಇದು ಪಾಸಿಟಿವ್ ಆಗಿತ್ತು ಅಂತಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗುತ್ತೆ, ರೇಡಿಯಲಿ ಔಟ್ವರ್ಡ್ ಆಗುತ್ತೆ, ಹೀಗೆ ಔಟ್ವರ್ಡ್ ಆಗುತ್ತೆ.
ಅದೇ ಇದು ನೆಗೆಟಿವ್ ಚಾರ್ಜ್ ಆಗಿತ್ತು ಅಂದ್ರೆ ದ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಇನ್ವರ್ಡ್. ಹೀಗೆ ಬರ್ತದೆ, ಇದಕ್ಕೆ ಕಸ ಬರುತ್ತೆ, ಹೀಗೆ ತೋರಿಸ್ತೀವಿ ಡೈರೆಕ್ಷನ್ಸ್ ಉಲ್ಟಾ ಬರ್ತೀವಿ ಅನ್ನೋದನ್ನ ಇಲ್ಲಿ ತೋರಿಸ್ತೀವಿ. ಹಾ, ಇದು ಯಾವ್ದಕ್ಕಪ್ಪ ಅಂತಂದ್ರೆ ಸ್ಟ್ರೇಟ್ ವೈರಿಂಗ್ ಬಗ್ಗೆ ಆಯ್ತು. ಅಂದ್ರೆ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಈ ವೈರ್ ಮೇಲೆ ಚಾರ್ಜ್ ಇದೆ, ಇದಕ್ಕೊಂದು ಗಾಸಿಯನ್ ಸರ್ಫೇಸ್ ಬರ್ಕೊಂಡಿದ್ದೀನಿ, ಯಾವ್ದು ಸ್ಮಾಲ್ ಸಿಲಿಂಡರ್ ಟೈಪ್ ಬರ್ಕೊಂಡಿದ್ದೀನಿ. ಆ ಗಾಸಿಯನ್ ಸರ್ಫೇಸ್ ಅನ್ನ ಬರ್ಕೊಂಡಾಗ ಎಂಡ್ ಕ್ಯಾಪ್ ಗಳಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬರಲ್ಲ, ಯಾಕಂದ್ರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಏನು ಸರ್ಫೇಸ್ ಏರಿಯಾ ಇದೆಯಾ ಆ ಸರ್ಫೇಸ್ ಏರಿಯಾದ ಮೂಲಕ ಮಾತ್ರ ಬರುತ್ತೆ. ಆವಾಗ ಸರ್ಫೇಸ್ ಏರಿಯಾ ಅಂದ್ರೆ 2πr ಇಂಟು ಇ ಮಾಡಿದ್ರೆ ಇ ಇಂಟು 2πr, ಯಾಕಂದ್ರೆ π ಇಸ್ ಈಕ್ವಲ್ ಟು ಇ ಇಂಟು ಡಿ ಎಸ್ ಆಗಿದೆ. ಎಸ್, ದ ಎಕ್ಸ್ಪ್ರೆಷನ್ ಇಸ್ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πr 2π ಎಪ್ಸಿಲಾನ್ ನಾಟ್ ಇಂಟು ಆರ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್. ಓಕೆ, ಪ್ಲೇನ್ ಶೀಟ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ. ಎಸ್, ಇದೇ ಒಂದು ಪ್ಲೇನ್ ಶೀಟ್, ಇನ್ನು ರಬ್ ಮಾಡ್ತೀನಿ, ಇದು ಚಾರ್ಜ್ ಆಯ್ತು. ಚಾರ್ಜ್ ಈ ಕಡೆ ಇರುತ್ತೆ, ಈ ಕಡೆ ಸರ್ಫೇಸ್ ಮೇಲೆ ಚಾರ್ಜ್ ಇರುತ್ತೆ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗಿರುತ್ತೆ, ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್. ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ ಇಲ್ಲಿ ಚಾರ್ಜ್ ಇದೆ ಅಂತಂದ್ರೆ ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, ಹಿಂಗ್ ಬರಲ್ಲ. ಯಾಕೆ, ಇಲ್ಲೆಲ್ಲ ರಬ್ ಮಾಡಿದಾಗ ಏನಾಯ್ತು, ಚಾರ್ಜ್ ಆಯ್ತು. ಚಾರ್ಜ್ ಆದಾಗ ಇಲ್ಲೆಲ್ಲ ಚಾರ್ಜ್ ಇದೆ, ಈ ಕಡೆ ಎಲ್ಲ ಚಾರ್ಜ್ ಇದೆ. ಕರೆಕ್ಟಾ ಕಾಣ್ತಿದ್ಯಾ, ಚಾರ್ಜ್ ಇದೆ, ಹೌದಾ. ಈಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಯಾವಾಗ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಗ ನೋಡಿ ಹೆಂಗಿರುತ್ತೆ ಮಜಾ ಅಂತ. ಎಸ್, ಕನ್ಸಿಡರ್ ಥಿನ್ ಪ್ಲೇನ್ ಇನ್ಫೈನೈಟ್ ಶೀಟ್, ಥಿನ್ ಶೀಟ್ ಇದೆ ಆಫ್ ಪಾಸಿಟಿವ್ ಚಾರ್ಜ್. ಇದು ಪಾಸಿಟಿವ್ ಚಾರ್ಜ್ ಆಗಿದೆ, ಪಾಸಿಟಿವ್ ಚಾರ್ಜ್ having a uniform surface charge density. ಎಲ್ಲ ಕಡೆ ಚಾರ್ಜ್ ಪರ್ ಏರಿಯಾ ಇಸ್ ಕಾಲ್ಡ್ ಆಸ್, ಗೊತ್ತಲ್ಲ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಓದಿದ್ದೀವಿ. ಒಂದು ಏರಿಯಾ ಇದೆ, ಇದನ್ನೆಲ್ಲ ಚಾರ್ಜ್ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಆನ್ ಬೋತ್ ಸೈಡ್ ಆಫ್ ದ ಶೀಟ್, ಈ ಕಡೆ ಹೌದು, ಈ ಕಡೆ ಹೌದು. ಇಟ್ ಈಸ್ ಡಿಸೈಡ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಿ at a perpendicular distance r from the sheet. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವಾಗ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಿದ್ರೆ ಇಲ್ಲದೆಲ್ಲೋ ಪಾಯಿಂಟ್ ಪಿ ಅಲ್ಲಿ, ಇದೆಲ್ಲ ಒಂದು ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ನಾವು ಈಗ ಡಿಸ್ಕಸ್ ಮಾಡೋದು. ಪ್ಲೇನ್ ಶೀಟ್ ಈ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಹಿಂಗೆ. ಇಲ್ಲಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದೆ, ಈ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಸ್ಟಡಿ ಮಾಡಬೇಕು. ಓಕೆ, ಅದು ಡಿಸ್ಟೆನ್ಸ್ ಆರ್ ಆಗಿರುತ್ತೆ. We choose our Gaussian surface a closed cylinder of length 2r with the end caps each of area ds arranged in the piece of the sheet perpendicular to as shown in the figure. Yes, even. ಇದು ಗಾಸಿಯನ್ ಸರ್ಫೇಸ್. ನಾನು ಹೇಳಿದಲ್ಲ ಗಾಸಿಯನ್ ಸರ್ಫೇಸ್ ಹೆಂಗ್ ಬೇಕಾದಂಗೆ ಬರ್ಕೋಬಹುದು ಅಂತ. ಇದು ಮಾಡಿ ನೋಡಿ, ಇದು ಪ್ಲೇನ್ ಶೀಟು ಚಾರ್ಜ್ ಆಗಿದೆ, ಇದು ಗಾಸಿಯನ್ ಸರ್ಫೇಸ್. ಈಗ ಏನಾಯ್ತು, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗಿದೆ, ಈ ಎಂಡ್ ಕ್ಯಾಪ್ಸ್ ಹಿಂಗೆ ಇದೆ, ಕರೆಕ್ಟಾ. ಅಂದ್ರೆ ಈಗ ಏನಾಗುತ್ತೆ, ಈ ಎಂಡ್ ಕ್ಯಾಪ್ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇರುತ್ತೆ, ಇಲ್ಲಿ ಇರಲ್ಲ. ಅವಾಗ ಏನಾಗಿತ್ತು, ಇಲ್ಲಿತ್ತು, ಇಲ್ಲಿರ್ಲಿಲ್ಲ ಎಂಡ್ ಕ್ಯಾಪ್ ಗಳಲ್ಲಿ. ಈಗ ಹಂಗಲ್ಲ, ಇಲ್ಲಿ ಇರಲ್ಲ, ಇಲ್ಲಿರುತ್ತೆ. ಯಾಕೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಹೋಗ್ತಿದೆ. ಅವಾಗ ಏನಾಗಿದೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಹೋಗ್ತಾ ಇತ್ತು, ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗಿದೆ, ಹಿಂಗ್ ಹೋಗ್ತಾ ಇದೆ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗ್ ಹೋಗ್ತಿದೆ, ಎಂಡ್ ಕ್ಯಾಪ್ ಇಂದ ಡಿ ಎಸ್ ಹಿಂಗೆ ಇರೋದ್ರಿಂದ ಎಂಡ್ ಕ್ಯಾಪ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇರುತ್ತೆ, ಅದೇ ನೀವು ಸರ್ಫೇಸ್ ಮೇಲೆ ಇರಲ್ಲ. ಬನ್ನಿ ಈಗ ನೋಡಿ, ಗಾಸ್ ಸರ್ಫೇಸ್ ಕ್ಲೋಸ್ ಸಿಲಿಂಡರ್ ಆಫ್ ಲೆಂತ್ 2r, ಅಂದ್ರೆ ಈ ಕಡೆ ಒಂದು ಆರು, ಈ ಕಡೆ ಒಂದು ಆರು, ಆಯ್ತಾ, ವಿತ್ ಎಂಡ್ ಕ್ಯಾಪ್ಸ್, ಬೇರೆ ಎಂಡ್ ಕ್ಯಾಪ್ಸ್ ಅರೇಂಜ್ ಟು ಪ್ಲೇಸ್ a sheet of perpendicular to as shown the figure by symmetry. E is perpendicular to the sheet on both side and directed away from the sheet. ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ, ಬಿಕಾಸ್ ಚಾರ್ಜ್ ಈಸ್ ಪಾಸಿಟಿವ್. ನಾವು ಚಾರ್ಜ್ ಪಾಸಿಟಿವ್ ಅಂದ್ರೆ ಹೊರಗೆ ತೋರಿಸ್ತೀವಿ. ಅದೇ ಚಾರ್ಜ್ ನೆಗೆಟಿವ್ ಆಗಿತ್ತು ಅಂದ್ರೆ ಹಿಂಗೆ ತೋರಿಸ್ತೀವಿ. ಎಸ್, ದ ಮ್ಯಾಗ್ನಿಟ್ಯೂಡ್ ಆಫ್ ಈ ಫೀಲ್ಡ್ ಇಂಟೆನ್ಸಿಟಿ ಇಸ್ ದ ಸೇಮ್ ಓವರ್ ದ ಎಂಡ್ ಕ್ಯಾಪ್ಸ್. ಬನ್ನಿ ಈಗ, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಗಾಸಿಯನ್ ಸರ್ಫೇಸ್ ಈಸ್ ದ algebraic sum of the flux due to cylindrical part ಈ ಭಾಗ and flux due to two ends. ಈ ಭಾಗ ಮತ್ತೆ ಈ ಎಂಡ್. ಓಕೆ, ಹಾಗಿದ್ರೆ ಫಸ್ಟ್ ಬರೋಣ. ಫ್ಲಕ್ಸ್ ಡ್ಯೂ ಟು ಸಿಲಿಂಡ್ರಿಕಲ್ ಪಾರ್ಟ್. ಸಿಲಿಂಡ್ರಿಕಲ್ ಪಾರ್ಟ್ ಅಂದ್ರೆ ಇದು ಕಾಣುತ್ತಾ, ಇದು ಸಿಲಿಂಡ್ರಿಕಲ್ ಪಾರ್ಟ್, ಈ ಕಡೆ ಸಿಲಿಂಡ್ರಿಕಲ್ ಪಾರ್ಟ್. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹೆಂಗ್ ಹೋಗ್ತಾ ಇದೆ, ಹೀಗೆ ಹೋಗ್ತಾ ಇದೆ. ನಿಮ್ ಸಿಲಿಂಡ್ರಿಕಲ್ ಏರಿಯಾ ಪಾರ್ಟ್ ಹೆಂಗಿದೆ, ಇಲ್ಲಿದೆ. ಅವಾಗ ಏರಿಯಾ ಹಿಂಗಾಯ್ತು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹಿಂಗಾಯ್ತು. ಅರ್ಥಾಗ್ತಿದೆ ಹೇಳ್ತಿರೋದು, ಏರಿಯಾ ಹಿಂಗಾಯ್ತು,
ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹಿಂಗಾಯ್ತು, ಫಿಗರ್ ನೋಡಿ ಗೊತ್ತಾಗತ್ತೆ ನಿಮ್ಗೆ. ನೋಡಿ ಡಿ ಎಸ್ ಕಾಣ್ತಿದೆಯಾ ಇಲ್ಲಿ, ಡಿ ಎಸ್ ಏರಿಯಾ ಹಿಂಗಾಯ್ತು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹಿಂಗಾಯ್ತು. ಅಂದಾಗ ಏನಾಯ್ತು, ಡಿ ಎಸ್ ಮತ್ತೆ ಈ ಎರಡು ಪರ್ಪೆಂಡಿಕ್ಯುಲರ್ ಆಯ್ತು. ಪರ್ಪೆಂಡಿಕ್ಯುಲರ್ ಇಸ್ ಈಕ್ವಲ್ ಟು θ ಇಸ್ ಈಕ್ವಲ್ ಟು 90 ಡಿಗ್ರಿ cos 90 is equal to 0. Therefore, phi 1 is equal to E cos theta into ds 0 ಅಂದ್ರೆ ಓವರ್ ಸಿಲಿಂಡ್ರಿಕಲ್ ಪಾರ್ಟ್ ಅಂದ್ರೆ ಈ ಭಾಗ ಮತ್ತೆ ಈ ಭಾಗದಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇರಲ್ಲ. ಸೆಕೆಂಡ್ ಬರೋಣ. At the end caps, angle between E and area ds element is 0. ಎಲಿಮೆಂಟ್ ಹಿಂಗೆ ಇದೆ, ಇದು ds, ಇದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹಿಂಗೆ ಹೋಗ್ತಿದೆ, ಎರಡು ಒಂದೇ ಡೈರೆಕ್ಷನ್ಸ್ ಅಲ್ಲಿ ಇದೆ, ಅವಾಗ ಏನಾಗುತ್ತೆ, θ is equal to 0. ಫಿಗರ್ ನೋಡಿ ಗೊತ್ತಾಗುತ್ತೆ. ಎಸ್, ಇಲ್ಲಿ ನೋಡಿ, ಈ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ಕಾಣ್ತದೆ ಇದು ಇ, ಇದು ಡಿ ಎಸ್, ಎರಡು ಏನಾಗ್ತಿದೆ, ಒಂದೇ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಿದ್ದಾವೆ. ಇಲ್ಲೂ ಅಷ್ಟೇನೆ, ಇ ಮತ್ತೆ ಡಿ ಎಸ್ ಒಂದೇ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದಾವೆ. ಹಾಗಾಗಿ ಇಲ್ಲಿ ಮಾತ್ರ θ is equal to 0. θ is equal to 0, cos 0 is equal to 1. ಈಗ ಲುಕಿ, ಅದು ಎರಡು ಎಂಡ್ ಕ್ಯಾಪ್ ಇದೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಕಾಣ್ತಿದ್ಯಾ? ಅದಕ್ಕೆ phi 2 is equal to sum of E cos theta ds ಈ ಕಡೆ ಭಾಗ, ಸಮ್ ಪ್ಲಸ್ ಸಮ್ ಆಫ್ E cos theta into ds ಈ ಭಾಗ. ಅಲ್ಲಿಗೆ ಎಷ್ಟೊಂದು ಆಯ್ತು, that is equal to 2E into sum of ds. ಕರೆಕ್ಟಾ? ಸಮ್ ಆಫ್ ds. ಕರೆಕ್ಟ್ ಅರ್ಥ ಆಯ್ತಾ ಹೇಳ್ತಿರೋದು? E cos theta into ds ಈ ಕಡೆ ಎಂಡ್ ಕ್ಯಾಪ್, 2E cos ds ಈ ಕಡೆ ಎಂಡ್ ಕ್ಯಾಪ್, ಎರಡು ಎಂಡ್ ಕ್ಯಾಪ್ ಇದೆ, ಹೌದಾ? ಹಾಗಾಗಿ 2E cos theta is equal to 1 ಆಗಿದೆ. ಹಾಗಾಗಿ 2E into sum of ds. Sum of ds is equal to S is the area of the each cap of the cylinder. ಈ ds ಇದೆಯಲ್ಲ, ಇದನ್ನ S ಅಂತ ತಗೋಣ. ಈ ಕಡೆ S, ಈ ಕಡೆ S. ಟೋಟಲ್ ಏರಿಯಾ ಸ್ಮಾಲ್ ತಗೊಂಡಿದ್ದೀರಿ ಈಗ, ಸ್ಮಾಲ್ ds. ಈ ಕಂಪ್ಲೀಟ್ ಎಂಡ್ ಕ್ಯಾಪ್, ಅರ್ಥಾಯ್ತಾ? ಇದು S, ಇದು ಒಂದು S. ಅಲ್ಲಿಗೆ ಏನಾಗಾಯ್ತು, phi 2 is equal to 2E into S. phi is equal to 2E into S ಆಯ್ತು. ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಇದು ಸಿಲಿಂಡರ್ ಹೌದಾ? ಇದು ಒಂದು ಎಂಡ್ ಕ್ಯಾಪ್, ಇದೊಂದು ಎಂಡ್ ಕ್ಯಾಪ್, ಕರೆಕ್ಟಾ? ಇದರಲ್ಲಿ ಸ್ಮಾಲ್ ಏರಿಯಾ ತಗೊಂಡಿದ್ದೀರಿ ನೀವು, ಅದು ಡಿ ಎಸ್. ಈಗ ಸಂಪೂರ್ಣ ಏರಿಯಾ ತಗೊಂಡ್ರೆ, ಇದು ಸ್ಮಾಲ್ ಏರಿಯಾ ತಗೊಂಡಿದ್ದಿ, ಅದು ಡಿ ಎಸ್ ಆಗಿದೆ. ಈಗ ಸಂಪೂರ್ಣ ಏರಿಯಾ ತಗೊಂಡಾಗ ಏನಾಗುತ್ತೆ, ಇದು ಎಸ್ ಅಂತ ತಗೊಂಡಿದ್ದೀನಿ. ಈ ಕಡೆ ಅಷ್ಟೇ ಸ್ಮಾಲ್ ಏರಿಯಾ ತಗೊಂಡಿದ್ದೆಲ್ಲ ಅದು ಡಿ ಎಸ್. ಈಗ ಸಂಪೂರ್ಣ ಏರಿಯಾ ತಗೊಂಡಾಗ ಅದು ಎಸ್. ಅರ್ಥ ಆಗತ್ತೆ ಹೇಳ್ತಿದ್ದು? ಎಸ್. ಹಾಗಾಗಿ ದ ಟೋಟಲ್ ಏರಿಯಾ, the area S is the area of each cap cylinder. ಎರಡು ಇದಾವೆ, 2S ಆಯ್ತು. Therefore, electric flux passing to the entire Gaussian surface is ಇದ್ರ ಮೇಲಿಲ್ಲ, ಇವೆರಡು ಮಾತ್ರ. ಅಂದ ಮೇಲೆ phi is equal to phi 1 plus phi 2 is equal to ಈ ಸರ್ಫೇಸ್ ಮೇಲೆ ಇಲ್ಲಲ್ಲ, ಹಾಗಾಗಿ 0 ಪ್ಲಸ್ 2es. Therefore, ಆಡ್ ಮಾಡಿದ್ರೆ phi is equal to 2es. According to Gauss law, phi is equal to Q by epsilon naught. Q is equal to sigma into S. ಯಾಕೆ ನೀನೇ ಓದಿದ್ರಿ, sigma is equal to charge per area, ಕರೆಕ್ಟಾ? Therefore, Q is equal to sigma into S. ನೀನೆ ಕ್ಲಾಸ್ ಬಂದೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. Q by epsilon is equal to sigma S divided by epsilon naught. Sigma by epsilon naught. ಸರಿ, equating these two equation, 2Es is equal to sigma S divided by epsilon naught. Sigma F divided by epsilon naught. ಈಗ ಏನಾಯ್ತು, 2Es sigma S divided by epsilon naught, S cancel each other. 2 ಈಗ ತಗೊಂಡು. Therefore, E is equal to sigma divided by 2 epsilon naught. ಅಲ್ಲೇನು ಬಂದಿತ್ತು, E is equal to lambda divided by 2 pi epsilon naught into R. ಇನ್ಫಿನೈಟ್ ಲಾಂಗ್ ಸ್ಟ್ರೈಟ್ ವೈರಿಗೆ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಪ್ಲೇನ್ ಶೀಟ್ ಅಲ್ಲಿ E is equal to sigma divided by 2 epsilon naught ಅಂತ ಬಂತು. ಇದನ್ನ ವೆಕ್ಟರ್ ಫಾರ್ಮ್ ಬರೀಬೇಕು ಅಂತ ನೋಡಿ. ಇಲ್ಲಿ ಇಂದ ವೆಕ್ಟರ್ ಫಾರ್ಮ್ n ಕ್ಯಾಪ್ ಸೇರಿಸಬೇಕು, ವೆಕ್ಟರ್ ಫಾರ್ಮ್ ಅಂದ್ರೆ n ಕ್ಯಾಪ್ ಸೇರಿಸಬೇಕು. ದೆನ್ ಇಂದ ಯೂನಿಟ್ ವೆಕ್ಟರ್ ಸಿಗ್ಮಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, epsilon naught ಗೊತ್ತಲ್ಲ, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಕರೀತೀವಿ. ಇನ್ನೊಂದು ನೋಡಿ, if sheet carries a positive charge, the electric field is uniform and points normally away from the plane. ಇದು ಪಾಸಿಟಿವ್ ಚಾರ್ಜ್ ಆಗಿತ್ತು ಅಂದ್ರೆ ಎಲೆಕ್ಟ್ರಿಕಲ್ ಫೋರ್ಸ್ ಅದು ಎಲೆಕ್ಟ್ರಿಕ್ ಫೀಲ್ಡ್ ಹೀಗೆ ಹೋಗುತ್ತೆ ಆನ್ ಬೋತ್ ಸೈಡ್, ಈ ಕಡೆ ಮತ್ತೆ ಈ ಕಡೆ. If the sheet carries a negative charge, electric field is uniform and points normally into the plane sheet.
ಆನ್ ಬೋತ್ ಸೈಡ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗೆ ಕಂಡ ಬರುತ್ತೆ ಅಂತ ಹೇಳ್ತೀವಿ. ಇನ್ನೊಂದಿದೆ ಇಂಪಾರ್ಟೆಂಟ್ ನೋಟ್. ಇನ್ ಕೇಸ್ ಆಫ್ ಇನ್ಫಿನಿಟ್ ಪ್ಲೇನ್ ಅವಾಗ ಇನ್ಫಿನಿಟ್ ಪ್ಲೇನ್ ಕಂಡಕ್ಟರ್ ಹ್ಯಾವಿಂಗ್ ಎ ಫೈನೈಟ್ ಥಿಕ್ನೆಸ್ ಅವಾಗ ಬಹಳ ಚಿನ್ನಾಗಿತ್ತು. ಈಗ ದಪ್ಪ ಇದೆಯಪ್ಪ, ಉದಾಹರಣೆಗೆ ಈ ತರ ಮೊಬೈಲ್ ತರ ಈಗ ದಪ್ಪ ಇದೆ, ಬೇಡ ಈ ಬುಕ್ ತರ ಈ ಬುಕ್ ತರ ತಗೋಣ. ಇದು ಪ್ಲೇನ್ ತಾನೆ, ಇದು ಪ್ಲೇನ್ ತಾನೆ, ಇದು ಪ್ಲೇನ್ ಶೀಟೇ. ಅದೇನಾಗಿದೆ, ಥಿಕ್ನೆಸ್ ಜಾಸ್ತಿ ಇದೆ. ಅರ್ಥಾಗತ್ತೆ ಹೇಳ್ತಿದ್ದು ಮೆಟಲ್ ಶೀಟ್. ಈಗ ಇದನ್ನ ಚಾರ್ಜ್ ಮಾಡಿದ್ರೆ ಈ ಕಡೆ ಚಾರ್ಜ್ ಆಗಿರುತ್ತೆ, ಈ ಕಡೆ ಚಾರ್ಜ್ ಆಗಿರುತ್ತೆ. ಆದ್ರೆ ನೋಡ್ರಿ, ಈಗ ಇನ್ ಕೇಸ್ ಆಫ್ ಇನ್ಫೈನೈಟ್ ಪ್ಲೇನ್ ಕಂಡಕ್ಟರ್ ಹ್ಯಾವಿಂಗ್ ಎ ಫೈನೈಟ್ ಥಿಕ್ನೆಸ್ ಇದ್ರೆ, ಎಕ್ಸಾಂಪಲ್ ಮೆಟಲ್ ಶೀಟ್, ದ ಗಾಸಿಯನ್ ಸರ್ಫೇಸ್ ವಿಲ್ include charge equal to sigma into 2s. Sigma into 2s. Sigma into 2s. ಇದೇನಾಗಿತ್ತು ಹಿಂದೇನಾಗಿತ್ತು ನಿಮಗೆ? ಟೂ ಇಂಟು ಇ ಇಂಟು ಎಸ್ ಇತ್ತು, ಹೌದಾ? ಹೌದಾನೆ? ಇಲ್ಲೇನಿತ್ತು ನೋಡ್ರಿ, ಇಲ್ಲಿ ಸಿಗ್ಮಾ ಇಂಟು ಎಸ್ ಡಿವೈಡ್ ಬೈ ಎಪ್ಸನ್ ನಾಟ್ ಇದೆ, ಕರೆಕ್ಟಾ? ಈಗ ಸಿಗ್ಮಾ ಎಸ್ ಬೈ ಎಪ್ಸನ್ ನಾಟ್ ಆಗಿದೆ. ಈಗ ಇಲ್ಲಿ ನೋಡಿ, ಸಿಗ್ಮಾ ಇಂಟು 2s. ಯಾಕೆ 2s? ಈ ಕಡೆ ಒಂದು ಸರ್ಫೇಸ್ ಏರಿಯಾ, ಈ ಕಡೆ ಒಂದು ಸರ್ಫೇಸ್ ಏರಿಯಾ, ಯಾವ್ದಿದೆ ಅವಾಗ ತಿನ್ನಾಗಿತ್ತು, ಈಗ ದಪ್ಪ ಇದೆ, ಅವಾಗ ಎರಡು ಸರ್ಫೇಸ್ ಇದೆ. ಹಾಗಾಗಿ ಏನಾಗತ್ತೆ, ಅವಾಗ ಸಿಗ್ಮಾ ಇಂಟು ಎಸ್ ಬರ್ಕೊಂಡಿದ್ವಿ, ಸಿಗ್ಮಾ ಇಂಟು ಎಸ್. ಈಗ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಾಗುತ್ತೆ ಅಂತಂದ್ರೆ, ಎರಡು ಏರಿಯಾ, ಈ ಕಡೆ ಒಂದು ಏರಿಯಾ ಇದೆ, ಈ ಕಡೆ ಒಂದು ಏರಿಯಾ ಇದೆ. ಅಂದ್ರೆ ಫಾರ್ಮುಲಾ ಏನ್ ನಮ್ದು? ಸಿಗ್ಮಾ ಈಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಎಸ್ ಅಂತಿದೆ, ಹೌದಾ? ಈಗ ಈ ಕಡೆ ಒಂದು ಏರಿಯಾ, ಈ ಕಡೆ ಒಂದು ಏರಿಯಾ ಅಂದ್ರೆ 2s. ತಿನ್ನಾಗಿದ್ರೆ ಒಂದೇ, ತಿಕ್ಕಾಗಿತ್ತು ಅಂದ್ರೆ 2s. ಅವಾಗ ಏನಾಯ್ತು, ಕ್ಯೂ ಈಸ್ ಈಕ್ವಲ್ ಟು ಸಿಗ್ಮಾ ಇಂಟು 2s. ಸಿಗ್ಮಾ ಇಂಟು 2s. ಎಸ್ ಆದ್ಮೇಲೆ ಬರ್ಕೊಂಡೆ. ಅವಾಗ ಏನಾಯ್ತು, ಈಗ ಬಹಳ ಮಜಾ ಅಂದ್ರೆ ಈ 2s ಕ್ಯಾನ್ಸಲ್, ಈ 2s ಕ್ಯಾನ್ಸಲ್. ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಲ್ ನಾಟ್. ಯೂಶುವಲ್ ಆಗಿ ನಾವು ಇದನ್ನೇ ಬಳಸೋದು, ಯಾಕಂದ್ರೆ ಪ್ಲೇನ್ ಶೀಟ್ ಅವು ಕಡಿಮೆ ಇರುತ್ತೆ, ಥಿಕ್ನೆಸ್ ಶೀಟ್ಗಳನ್ನೇ ನಾವು ಜಾಸ್ತಿ ಬಳಸ್ತೀವಿ. ಚಾರ್ಜ್ ಆಗಿದಾವ ಮೆಟಲ್ ಕಂಡಕ್ಟರ್ಸ್ ಆಗಿರೋದ್ರಿಂದ ದಪ್ಪ ಮೆಟಲ್ ಕಂಡಕ್ಟರ್ ತಗೊಂಡ್ರೆ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಲ್ ನಾಟ್. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದ್ರೆ ಒಂದು ಪ್ಲೇನ್ ಶೀಟ್ ಅಲ್ಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹೀಗಿದ್ರೆ ಈ ಪಾಯಿಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಸ್ಟಡಿ ಮಾಡಿ. ಆಗಲೇ ಇದು ಚಾರ್ಜ್ ಹಿಂದಿಂದು ಇನ್ಫಿನಿಟ್ ಲೆಂತ್ ಆಫ್ ವೈರ್ ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಹಿಂಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಲೆಕ್ಕಾಚಾರ. ಅಂದ್ರೆ ಒಂದು ಲೀನಿಯರ್ ಆಯ್ತು, ಒಂದು ಪ್ಲೇನ್ ಶೀಟ್ ಅಂದ್ರೆ ಸರ್ಫೇಸ್ ಏರಿಯಾ ಆಯ್ತು. ಇನ್ನೊಂದು ಬರುತ್ತೆ, ಇದು ಬಹಳ ಇಂಪಾರ್ಟೆಂಟ್, ಸಿಲೆಬಸ್ ತೆಗೆದು ಮನೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂಟಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಅಂದ್ರೆ ಉದಾಹರಣೆಗೆ ಶಾರ್ಟ್ ಪುಟ್ ಇಸ್ತಾರಲ್ಲ, ಕಬ್ಬಣದ ಗುಂಡು ಇರ್ತಾರಲ್ಲ, ಕಬ್ಬಣದ ಗುಂಡು ಶಾರ್ಟ್ ಪುಟ್. ಆ ಕಬ್ಬಣದ ಗುಂಡು ಒಂದು ಬಟ್ಟೆಗೆ ಒಂದು ಗುಜ್ಜನ ಇದೆ, ಸಿಲ್ಕ್ ಅತಿ ಗುಜ್ಜನ, ಬಟ್ಟೆ ಗುಜ್ಜನ. ಏನಾಗತ್ತೆ, ಎಂಟೈರ್ ಶಾರ್ಟ್ ಪುಟ್ ಆರ್ ಸ್ಪೆರಿಕಲ್ ಶೆಲ್ ಏನಾಗುತ್ತೆ, ಕಂಪ್ಲೀಟ್ಲಿ ಚಾರ್ಜ್. ಉದಾಹರಣೆಗೆ ತೋರಿಸ್ತೇನೆ, ಈ ತರ ಇದು ಶಾರ್ಟ್ ಪುಟ್. ಇದನ್ನು ರಬ್ ಮಾಡಿದೆ, ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಆಯ್ತು, ಇದು ಚಾರ್ಜ್ ಆಯ್ತು. ಇದ್ಮೇಲೆ ಪಾಸಿಟಿವ್ ಚಾರ್ಜ್ ಇದೆ, ಇಟ್ಸ್ ರೇಡಿಯಸ್ ಈಸ್ ಆನ್. ಹಾಗಿದ್ರೆ ಈ ಸುತ್ತಲೂ ಏನ್ ಚಾರ್ಜ್ ಇದೆಯಲ್ಲ, ಯಾವಾಗ ಗೊತ್ತ, ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವುದು ಪರ್ಪೆಂಡಿಕ್ಯುಲರ್ ಸರ್ಫೇಸ್ ಹೇಳ್ತೇವಲ್ಲ. ಹಾಗಿದ್ರೆ ಈ ಪಾಯಿಂಟ್ ಪಿ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಲೆಕ್ಕ ಮಾಡ್ತೀವಿ. ಅದಕ್ಕೇನ್ ಮಾಡಿದ್ವಿ, ಈ ಸ್ಪೆರಿಕಲ್ ಶೆಲ್ ಏನ್ ಮಾಡಿದ್ವಿ, ನಾವು ಗಾಸಿಯನ್ ಸರ್ಫೇಸ್ ಅನ್ನ ಸ್ಪಿಯರಿಕಲ್ ಶೇಪ್ ಅಂತ ತಗೊಂಡ್ವಿ. ಅಲ್ಲೆಡಲ್ ಏನ್ ತಗೊಂಡ್ವಿ, ನಾವು ಸಿಲಿಂಡ್ರಿಕಲ್ ತಗೊಂಡಿದ್ವಿ. ಈಗ ಇಲ್ಲಿ ಏನ್ ತಗೊಂಡಿದ್ವಿ, ಗಾಸಿ ಸರ್ಫೇಸ್ ಅನ್ನ ಸ್ಪೆರಿಕಲ್ ಶೇಪ್. ಯಾವ ಶೇಪ್ ಬೇಕಾದ್ರೆ ತಗೋಬಹುದು, ಇಂಡಿಪೆಂಡೆಂಟ್ ಶೇಪ್ ಅಂಡ್ ಸೈಜ್. ಅದಕ್ಕೆ ಸ್ಪೆರಿಕಲ್ ಶೇಪ್ ತಗೊಂಡು ಈಗ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಲೆಕ್ಕ ಮಾಡಬೇಕು. ಕರೆಕ್ಟಾ? ಬನ್ನಿ, ಇದು 3 ಕೇಸ್ ಇದೆ, ಹೇಳ್ತಾ ಹೋಗ್ತೀವಿ.
Consider a thin spherical shell radius r and o at center. Let plus q be the uniform charge on surface of a shell. Surface of the shell lengthly on the surface ಮೇಲೆ ಶಾರ್ಟ್ ಪುಟ್ ಅನ್ನು ರಬ್ ಮಾಡಿದೀವಿ, ಇಡೀ ಶಾರ್ಟ್ ಪುಟ್ ಚಾರ್ಜ್ ಆಗಿದೆ. We are to find the electric field intensity due to charged spherical shell in the following case. ಮೂರು ಕೇಸ್ ಬರುತ್ತೆ. Point outside the shell ಅಂದ್ರೆ ಇದು ಶೆಲ್ ಇದು, ಇಲ್ಲಿ ಪಾಯಿಂಟ್ ಔಟ್ಸೈಡ್ ದ ಶೆಲ್, ಶೆಲ್ ಇಂದ ದೂರದ ಈ ಡಿಸ್ಟೆನ್ಸ್ ಏನ್ ತಗೊಂಡಿದ್ದೀನಿ ಆರ್ ತಗೊಂಡಿದ್ದೀನಿ, ಇಲ್ಲಿಂದ ಸೆಂಟರ್ ಇಂದ ಇಲ್ಲಿಗೆ. ಅರ್ಥ ಆಯ್ತು? ಸೆಂಟರ್ ಇಂದ ಇಲ್ಲಿಗೆ ಇದನ್ನ ಆರ್ ಅಂತ ತಗೊಂಡಿದ್ದೀನಿ. ಇದು ಕ್ಯಾಪಿಟಲ್ ಆರ್ ರೇಡಿಯಸ್. ಈಗ ನಾನು ಪಾಯಿಂಟ್ ಏನ್ ಮಾಡಿದೆ ಅಂದ್ರೆ, ಈಗ ಸಿಲಿಂಡರ್ ಇದೆಯಾ, ಚಾರ್ಜ್ ಮಾಡಿದವ, ಈಗ ಚಾರ್ಜ್ ಮಾಡಿದವ, ಹಿಂಗೆಲ್ಲ ಚಾರ್ಜ್ ಮಾಡಿದ್ವಿ. ಈಗ ನಾನು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಲ್ಲಿ ಎಷ್ಟು ಅಂತ ಲೆಕ್ಕ ಮಾಡಬೇಕು. ಸೆಂಟರ್ ಇಂದ ಈ ಡಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ, ಆರ್ ಅಷ್ಟು. ಇದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ, ಈ ಪಾಯಿಂಟ್ ಅನ್ನ ಪಿ ಅಂತ ಕರ್ಕೊಂಡಿದ್ದೀನಿ. ಅರ್ಥ ಆಯ್ತು ಹೇಳ್ತಿರೋದು? ಬನ್ನಿ ಆಗಿದೆ ಏನೋ ಪಾಯಿಂಟ್ ಔಟ್ಸೈಡ್ ದ ಶೆಲ್ ಆರ್ ಇಸ್ ಗ್ರೇಟರ್ ದೆನ್ ಕ್ಯಾಪಿಟಲ್. ಕರೆಕ್ಟ್. Let P be the point of the charge spherical shell of radius r and having a charge plus Q. The point P is at a distance r from the center O of a spherical shell. A concentric sphere is imagined with r is the radius of Gaussian surface. ಇದನ್ನ ನಾವು ಬರ್ಕೊಂಡ್ವಿ, Gaussian surface ಅಂತ ಬರ್ಕೊಂಡ್ವಿ. Due to spherical symmetry, electric intensity E is along a radius and is same at all points on the surface. Imaginary sphere, medium in air or vacuum, and it will be. Further, at every point on the Gaussian surface, angle between E and area element is 0. Correct? This area hinge ide, ds hinge ide, electric intensity hinge ide, theta is equal to 0. Therefore, electric flux passing through the Gaussian surface is phi is equal to E cos theta into ds. So, theta is equal to 0, cos is equal to 1. Therefore, phi is equal to sum of ds. Sum of ds ಅಂತಂದ್ರೆ surface area of the sphere. Formula ಏನು? 4 pi r square. ನಿನ್ನೆ ಹೇಳಿದ ನೆನಪಿದೆಯಲ್ಲ, ಕಲ್ಲಂಗಡಿ ಹಣ್ಣು ಹಚ್ಚಿಗಾಗಿರುತ್ತಲ್ಲ ಅದು 4 pi r square, ಕೆಂಪು ಕಣದು pi r square, ಪೂರ್ತಿ ವ್ಯಾಲ್ಯೂಮ್ 4/3 pi r cube ಅಂತ ಇದೆ. ಹೌದಾ? ಸಮ್ ಆಫ್ ds is equal to 4 pi r square. ಹಾಗಾದ್ರೆ phi is equal to E into 4 pi r square ಅಂತ ಬರ್ತದೆ. According to Gauss theorem, phi is equal to Q by epsilon naught. From equation 1 and 2, E into 4 pi r square is equal to Q by 4 pi epsilon. Q by epsilon naught. ಓಕೆನಾ? E is equal to 4 pi r square ಅಂತ ತಗೊಂಡ್ಬರೋದು. ಅವಾಗ ಏನಾಯ್ತು? E is equal to Q by epsilon naught 1 divided by 4 pi r square. But just have to rearrange the terms. 1 divided by 4 pi epsilon naught Q divided by r square. Sorry, Q divided by r square. E is equal to 1 by 4 pi epsilon Q divided by r square. ಏನಿದು? ಇದಾದ್ರೂ ಡೈರೆಕ್ಷನ್ ಮಾಡಿದೀವಿ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ನೆನಪಿದೆಯಾ? ಅಂದ್ರೆ ಇವಾಗ ಪಾಯಿಂಟ್ ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಲ್ಲೆಲ್ಲೋ ಪಾಯಿಂಟ್ ಪಿ ತಗೊಂಡಿದ್ದೀನಿ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹಿಂಗ ಹೋಗ್ತಾ ಇದೆ, ಗೊತ್ತಾಯ್ತಾ? ಈ ಡಿಸ್ಟೆನ್ಸ್ ಆರ್ ಆಗಿದೆ. ಅಂದ್ರೆ ಸೆಂಟ್ರಲ್ ಚಾರ್ಜ್ ಇಟ್ಟಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಪಾಯಿಂಟ್ ಚಾರ್ಜ್ ವೆಕ್ಟರ್ ಸಾಧನೆ ಪಾಠ ಮಾಡಿದ್ದೆ, ಐ ಮೀನ್ಸ್ ಕಾಲಮ್ ಸಾಧನೆ ಪಾಠ ಮಾಡಿದ್ರೆ ಅದು ಆವಾಗ ಇದು +1 c ಅಂತ ಹೋಗ್ಬೇಕು ಅಂತ ಹೇಳಿ ತೆಗೆದು ನೋಡಿ ಗೊತ್ತಾಗತ್ತೆ. ಅಂದ್ರೆ ಇದೊಂದು ಲೈನ್ ಸೇರಿಸಬೇಕಾಗಿದೆ ನೋಡಿ. From the above equation, it is clear that electric intensity at a point outside the sphere is the same as if the entire charge were concentrated at the center of the shell. ಅಂದ್ರೆ ಈ ಸರ್ಫೇಸ್ ಮೇಲೆ ಚಾರ್ಜ್ ಇದ್ದಾಗ ಏನ್ ಇಕ್ವೇಶನ್ ಬಂದಿಲ್ಲ, E is equal to 1 by 4 Q by r square ಬಂದಿಲ್ಲ. ಇದೇ ಚಾರ್ಜು ಸೆಂಟ್ರಲ್ ಇದ್ದಾಗ ಬರೋದು, ಇದೇ ಚಾರ್ಜು ಸೆಂಟ್ರಲ್ ಇದ್ದಾಗನು ಅದೇ ಎಕ್ಸ್ಪ್ರೆಷನ್ ಬರುತ್ತೆ. ಅದಕ್ಕೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ ಕರಿತೀವಿ. ಸ್ಫೆರಿಕಲ್ ಸರ್ಫೇಸ್ ಮೇಲೆ ಇದ್ರೂ ಅದೇ ಎಕ್ಸ್ಪ್ರೆಷನ್ ಬರುತ್ತೆ ಅಂತ ಹೇಳ್ಬೇಕು. In the vector form, E is equal to 1 by 4 Q by r square into r cap. R cap is the unit vector. Point just on the surface are approximately equal to r. ಈ ಗಾಸಿಯನ್ ಸರ್ಫೇಸ್ ಇಲ್ಲಿ ಬರ್ಕೊಟ್ಟಿದ್ವಲ್ಲ, ಗಾಸಿಯನ್ ಸರ್ಫೇಸ್ ಇದನ್ನ, ಈಗ ಈ ಗಾಸಿಯನ್ ಸರ್ಫೇಸ್ ಇದ್ರ ಮೇಲೆ ಬರ್ತದೆ, ವೆರಿ ಕ್ಲೋಸ್ ಟು ದ ರೇಡಿಯಸ್, ಇದ್ರ ಮೇಲೆ ಬರ್ತದೆ. ಅಂದ್ರೆ ಅರ್ಥ ಏನು? ಈ ಸ್ಮಾಲ್ ಆರ್ ಇಲ್ಲಿ ಬಂತು ಅಂದ್ರೆ ಅರ್ಥ, ಸ್ಮಾಲ್ ಆರ್ ಬಂದ್ರೆ ಆರ್ ಸ್ಮಾಲ್ ಆರ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಸರಿ, ಇನ್ನೇನ್ ಚೇಂಜ್ ಮಾಡಂಗಿಲ್ಲ. ವಿ ಟೇಕ್ ದ ಗಾಸಿಯನ್ ಸರ್ಫೇಸ್ ಜಸ್ಟ್ ಆನ್ ದ ಕನೆಕ್ಟಿಂಗ್ ಶೆಲ್
Proceeding the case 1, the final equation will be similar to the R is approximately equal to capital R. E is equal to 1 by 4 pi epsilon Q divided by R square ಬಂದಿತ್ತಲ್ಲ ಮೇಲೀಗ ಫಸ್ಟ್ ಕೇಸ್ R ತೆಗೆಯೋಣ ಕ್ಯಾಪಿಟಲ್ R ಸ್ಮಾಲ್ r ತೆಗೆಯೋಣ ಕ್ಯಾಪಿಟಲ್ R ತಗೋಣ E is equal to 1 by 4 pi epsilon naught Q divided by R square ಅಂತ ಬಂತು. E is equal to 1 by epsilon naught Q divided by 4 pi R square. ನೋಡಿ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. Q divided by 4 pi R square. 4 pi R square ಅಂದೇನು? ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ತಾನೆ, ಹೌದು ತಾನೆ? ಹಾಗಿದ್ರೆ ಇದನ್ನ ಸಿಗ್ಮಾ ಇಸ್ ಈಕ್ವಲ್ ಟು ಕ್ಯೂ ಬೈ ಎಸ್. ಎಸ್ ನೇನು? ಏರಿಯಾನಾ? ಯಾವುದು? ಸ್ಪೆರಿಕಲ್ ಶೆಲ್ ತಾನೆ. 4 pi R square ನೇನು? ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ತಾನೆ. ಕ್ಯೂ ಬೈ 4 pi R square ಅಂತ ಬರಿಬೋದಾ? ಕ್ಯೂ ಬೈ ಎಸ್ ಅಂತ. ಹಾಗಿದ್ರೆ ಇಲ್ಲಿ E is equal to 1 by 4 pi epsilon naught Q by S. Q divided by 4 pi epsilon naught ಅಂದ್ರೆ Q by F. Q by S ಕಾಣ್ತಿದ್ಯಾ ನಿಮ್ಗೆ? ಎಸ್. ಹಾಗಿದ್ರೆ Q by S is equal to ಸಿಗ್ಮಾನ. ಹಾಗಿದ್ರೆ E is equal to ಸಿಗ್ಮಾ by epsilon naught ಅಂತ ಬರೀಬೋದಾ? ಇದೇ ಕೇಸು ಇಲ್ಲಿ ಬಂದಿದೆ ನೋಡಿ. E is equal to ಸಿಗ್ಮಾ by epsilon. ಥಿಕ್ ಮೆಟಲ್ ಶೀಟಿಗೆ ಅದೇ ಬಂತು. ಪ್ಲೇನ್ ಶೀಟಿಗೆ ಸ್ಪೆರಿಕಲ್ ಶೆಲ್ ಅಲ್ಲೂ ಜಸ್ಟ್ ಅನ್ನ ಸರ್ಫೇಸಿಗೂ E is equal to sigma by epsilon naught ಬರುತ್ತೆ. Thus, electric intensity at a point outside or very close to the surface of a charged conductor of a shell in equilibrium is directly proportional to the surface charge density. E directly proportional to sigma, directly proportional. Proportionality constant epsilon naught. Vector formula is by. ಇನ್ನೊಂದು ಬಾರಿ ಇಂಟ್ರೆಸ್ಟಿಂಗ್. ಈಗ ಪಾಯಿಂಟ್ ಇನ್ಸೈಡ್ ದ ಸ್ಪಿಯರ್. ಏನು ಪಾಯಿಂಟ್ ಇನ್ ಸ್ಪಿಯರ್? ಇದು ಸ್ಪೆರಿಕಲ್ ಶೆಲ್. ಚಾರ್ಜ್ ಯಾವಾಗಲೂ ಸರ್ಫೇಸ್ ಮೇಲೆ ಇರುತ್ತೆ, ಕರೆಕ್ಟಾ? ಈಗ ಗಾಸಿಯನ್ ಸರ್ಫೇಸ್ ಅನ್ನ ಸ್ಪೆರಿಕಲ್ ಶೆಲ್ ಒಳಗಡೆ ಬರೀತೀವಿ. ಹಾಗೇನಾಗುತ್ತೆ? ಈಗ ಇದೇನಾಗಿತ್ತು? ಮೊದಲು ಇಲ್ಲಿತ್ತು, ಹೌದಾ? ಇಲ್ಲಿತ್ತು, ಹಿಂಗ್ ಬರ್ತದೆ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ಏನ್ ಮಾಡಿದ್ವಿ? ಇಲ್ಲೇ ಬಂದ್ವಿ, ಇದೇ ಗಾಸಿಯನ್ ಸರ್ಫೇಸ್ ನ ಇಲ್ಲಿ ಬರ್ತಾ ಒಳಗಡೆ ಇನ್ಸೈಡ್ ದ ಶೆಲ್. ಅವಾಗೇನಾಯ್ತು? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗುತ್ತೆ? ಅವಾಗೇನಾಯ್ತು? ಆರ್ ಈಸ್ ಲೆಸ್ ದೆನ್ ಸ್ಮಾಲ್ ಆರ್ ಈಸ್ ಲೆಸ್ ದೆನ್ ಸ್ಮಾಲ್ ಆರ್ ಲೆಸ್ ದೆನ್ ಕ್ಯಾಪಿಟಲ್ ಆರ್. ಏನಾಗ್ಬೋದು? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗ್ಬೋದು? 0 ಆಗ್ಬಿಡುತ್ತೆ. ಯಾಕೆ 0 ಆಗತ್ತೆ? ನಾವೇನ್ ಹೇಳಿದೀವಿ? ಗಾಸ್ತಾಳ ಬಗ್ಗೆ ಹೇಳಿದ್ವಿ ನಾವು. ಗಾಸಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಇರಬೇಕು ಅಂತ ಹೇಳಿದೀವಿ, ಕರೆಕ್ಟಾ? ಗಾಸಿಯನ್ ಸರ್ಫೇಸ್ ಒಳಗಡೆ ಚಾರ್ಜ್ ಇರಬೇಕು. ನೋಡಿ, ಗಾಸಿಯನ್ ಸರ್ಫೇಸ್ ಇಲ್ಲಿದೆ. ಈಗ ಗಾಸಿಯನ್ ಸರ್ಫೇಸ್ ಚಾರ್ಜ್ ಇಲ್ಲಿದಾವೆ ಚಾರ್ಜ್ ಅಂದಾಗ ಇನ್ಸೈಡ್ ದ ಗಾಸಿಯನ್ ಸರ್ಫೇಸ್ ಚಾರ್ಜ್ ಇಲ್ಲ ಅಂತ ಅಂದ್ಮೇಲೆ there is no question of electric flux, there is no question of electric field, there is no question. ಅಂದ್ರೆ ಅರ್ಥ ಏನ್ ಗೊತ್ತಾ? ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಆಲ್ವೇಸ್ resides on surface of the conductor. Electric charge never enter into the conductor. ಯಾವುದೇ ಕಾರಣಕ್ಕೂ ಚಾರ್ಜ್ ಕಂಡಕ್ಟರ್ ಒಳಗಡೆ ಎಂಟರ್ ಆಗಲ್ಲ, ಯಾವಾಗಲೂ ಸರ್ಫೇಸ್ ಮೇಲೆ ಇರುತ್ತೆ ಅನ್ನೋದನ್ನ ಹೇಳ್ತಿದೀವಿ. ಅಂದ್ರೆ ನೀನು ರಬ್ ಮಾಡ್ದಿ ಅಂದ್ರೆ ಇದು ಚಾರ್ಜ್ ಆಗತ್ತೆ. ಚಾರ್ಜ್ ಯಾವಾಗಲೂ ಸರ್ಫೇಸ್ ಮೇಲೆ ಇರುತ್ತೆ, ಇದು ಒಳಗಡೆ ಇರಲ್ಲ. ಅಕಸ್ಮಾತ್ ಒಳಗಡೆ ಇದ್ದಿದ್ರೆ ಇಲ್ಲೂ ಈಕ್ವೇಶನ್ ಬರ್ತಿತ್ತು, ಇಲ್ಲೂ ಏನಾಗ್ತಿತ್ತು? ಅವಾಗ ಎಕ್ಸ್ಪ್ರೆಷನ್ ಬರ್ತಿತ್ತು. ಇದು ಎಕ್ಸ್ಪ್ರೆಷನ್ ಬಂದಿಲ್ಲ ಅಂತ ಅರ್ಥ ಏನೋ? ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ 0. therefore electric field inside the charge conductor is 0. ಯಾಕೆ? ಚಾರ್ಜ್ ಯಾವಾಗಲೂ ಸರ್ಫೇಸ್ ಮೇಲೆ ಇರುತ್ತೆ. The variation of electric intensity with the distance of the point from the center of a charged shell as shown in the figure inside the shell E is equal to 0. The magnitude of E is maximum at the surface, correct, of the shell because it is equal R is equal to capital R. However, the outside the shell, the E directly proportional to 1 by R square to find electric intensity distance curves is parabola. How? ನೋಡ್ರಿ, ಈಗ ಸೆಂಟ್ರಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ 0, ಇಲ್ಲಿ E is equal to 1 by 4 pi epsilon naught Q by R square. ಈ ಕೇಸ್ ಇಲ್ಲಿ ಕ್ಯಾಪಿಟಲ್ R ಇದೆ. ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಅಲ್ಲಿಂದ ಚಾರ್ಜ್ ಅಂದ್ರೆ ಸ್ಪೆರಿಕಲ್ ಶೆಲ್ ಇದೆ, ಶಾರ್ಟ್ ಪುಟ್ ಇದೆ.
ಶಾರ್ಟ್ ಪುಟ್ ಮೇಲೇನೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇರುತ್ತೆ, ಜಾಸ್ತಿ ಇರುತ್ತೆ. ಅಲ್ಲಿಂದ ಮುಂದೆ ನೀನು ದೂರ ಹೋದಂಗ್ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಹೆಂಗ್ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ ಎಕ್ಸ್ಪೋನೆನ್ಷಿಯಲಿ ಡಿಕ್ರೀಸಸ್. ಅದಕ್ಕೆ ಪ್ಯಾರಾಬೋಲಿಕ್ ಶೇಪ್ ಅಲ್ಲಿ ಇರುತ್ತೆ. ಜಸ್ಟ್ ಆನ್ ದ ಸರ್ಫೇಸ್ ಈಸ್ this is the value r is equal to approximately equal to r. Then r is increases ಅಂದ್ರೆ ಸ್ಪೆರಿಕಲ್ ಶೆಲ್ ನೀವು ದೂರ ಹೋದಂಗೆ ಏನಾಗುತ್ತೆ e is equal to 1/r² ಆಗಿರೋದ್ರಿಂದ ಎಕ್ಸ್ಪೋನೆನ್ಷಿಯಲಿ ಅಂದ್ರೆ ಪ್ಯಾರಾಬೋಲಿಕಲಿ ಡಿಕ್ರೀಸಸ್ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಎಸ್, ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಅರ್ಥ ಆಯ್ತಾ ಹೇಳ್ತಿರೋದು? ನೆಕ್ಸ್ಟ್ ಈ ಚಾಪ್ಟರ್ ಮೇಲೆ 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನ್ಸ್ ಎಲ್ಲವನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ನಾವೀಗ ಹೇಳ್ಬಿಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ ಆಯಾ ಚಾಪ್ಟರ್ ಆಯಾ ಕಾನ್ಸೆಪ್ಟ್ ಮುಗಿದ ತಕ್ಷಣ ಅದ್ರ ಮೇಲೆ 1 ಮಾರ್ಕ್ ಇದ್ದು 2 ಮಾರ್ಕ್ ಇದ್ದು 3 ಮಾರ್ಕ್ ಕ್ವಶನ್ಸ್ ಗಳನ್ನ ಬರಿಬೇಕು ಅಂತ ನೋಟಿಸ್ ಮಾಡಿದ್ದೀನಿ. ಬರಿತಾನು ಇದೀರಿ, ಹಾಗೆ ಬರಿಬೇಕು. ಇಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಎಸ್, ಈಗ ಕನ್ಕ್ಲೂಡ್ ಮಾಡೋಣ. ಈಗ ಏನ್ ಕನ್ಕ್ಲೂಡ್? ಪ್ರತಿಯೊಂದು ವಸ್ತುವಲ್ಲಿ ಚಾರ್ಜ್ ಇರುತ್ತೆ. ಚಾರ್ಜ್ ಹೆಂಗ್ ಬರುತ್ತೆ ಅಂತಂದ್ರೆ ಎಲಿಮೆಂಟರಿ ಪಾರ್ಟಿಕಲ್ ಅಲ್ಲಿ ಮಾಸ್ ಮತ್ತೆ ಚಾರ್ಜ್ ಇರುತ್ತೆ. ಇವೆರಡು ಫಂಡಮೆಂಟಲ್ ಪ್ರಾಪರ್ಟಿಗಳು. ಯಾವುದೇ ಎರಡು ಬಾಡಿನ ರಬ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಒಂದರಿಂದ ಒಂದಕ್ಕೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಪ್ರೋಟಾನ್ ಟ್ರಾನ್ಸ್ಫರ್ ಆಗಲ್ಲ. ಯಾಕಂದ್ರೆ ಪ್ರೋಟಾನ್ ಸೆಂಟ್ರಲ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. Which body loses the electron, that body becomes positively charged. Which body gains the electron, that body becomes negatively charged. Having 3 methods are there. One is charging by friction, charging by conduction, charging by induction. More methods are. Charge has its own properties. Charge is additive, charge is scalar, charge is quantized, charge is conserved, and so on and so forth. ಆಮೇಲೆ ಕೊಲಾಮ್ಸ್ ಇನ್ವರ್ಸ್ ಎಲ್ಲ ಬರುತ್ತೆ. 2 ಪಾಯಿಂಟ್ ಚಾರ್ಜ್ ಮಧ್ಯೆ ಫೋರ್ಸ್ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಫೋರ್ಸ್ ಬರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಫೀಲ್ಡ್ ಇಂಟರಾಕ್ಷನ್ ಇಂದ ಫೋರ್ಸ್ ಬರುತ್ತೆ. The expression in the air medium is in between the air medium is F is equal to 1/q divided by r square. Yes. ಅದಾದ್ಮೇಲೆ the space surrounding a charge or group of charge experience a force on another charge that indicates that constitute it's having its own field. ಪ್ರತಿಯೊಂದು ಚಾರ್ಜ್ ತಂದೆ ಆಗಿರ್ತಕ್ಕಂಥ ಫೀಲ್ಡ್ ಅನ್ನು ಹೊಂದಿರುತ್ತೆ. ಆ ಫೀಲ್ಡ್ ಇನ್ನೊಂದು ಚಾರ್ಜ್ ಬಂದಾಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಫೀಲ್ಡ್ ಇದೆ ಅಂದ್ರೆ ಫೋರ್ಸ್ ಇದೆ ಅಂತ ಅರ್ಥ. ಚಾರ್ಜ್ ಇದೆ ಅಂದ್ರೆ ಫೀಲ್ಡ್ ಇದೆ, ಫೀಲ್ಡ್ ಇದೆ ಅಂದ್ರೆ ಫೋರ್ಸ್ ಇದೆ ಅಂತ ಸ್ಟಡಿ ಮಾಡಿ. ಅದಾದ್ಮೇಲೆ ಎಲೆಕ್ಟ್ರಿಕ್ ಡೈಪೋಲ್ ಬರ್ತೀವಿ. ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಒಂದು ಕ್ಲೋಸ್ ಸಿಸ್ಟಮ್ ಅಲ್ಲಿ ಎರಡು ಆಪೋಸಿಟ್ ಕೈಂಡ್ ಆಫ್ ಚಾರ್ಜಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇದ್ದಾಗ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬರುತ್ತೆ. ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಕ್ಸಿಯಲ್ ಅಲ್ಲಿ ಏನ್ ಬರುತ್ತೆ, ಇಕ್ವಿಟೋರಿಯಲ್ ಅಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ರೆಷನ್ ಪೂರ್ತಿ ಡೆರಿವೇಶನ್ ಮಾಡಿ ಸ್ಟಡಿ ಮಾಡಿ. ಅದಾದ್ಮೇಲೆ ಅದೇ ಎಲೆಕ್ಟ್ರಿಕ್ ಡೈಪೋಲ್ ನ ತಗೊಂಡು ಹೋಗ್ಬಿಟ್ಟು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟಿದ್ರೆ ಅದು ತಿರುಗುತ್ತೆ. ಇಟ್ ಕನ್ಸ್ಟಿಟ್ಯೂಟ್ ಎ ಟಾರ್ಕ್, ದಟ್ ಈಸ್ ಟಾರ್ಕ್ ಈಸ್ ಈಕ್ವಲ್ ಟು P sin theta ಅಂತ ಓದಿ. ನೆಕ್ಸ್ಟ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬಂದಾಗ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಏರಿಯಾ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂಡ್ ವ್ಯಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ 3 ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಓದಿ. ಅದಾದ್ಮೇಲೆ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಮೀನ್ಸ್ ದ ಫ್ಲೋ ಆಫ್ ನಂಬರ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಏನು? ಇಟ್ಸ್ ಇಮೇಜನರಿ ಸ್ಟ್ರೇಟ್ ಆರ್ ಕರ್ವ್ಡ್ ಲೈನ್ಸ್ ಟು ಎಕ್ಸ್ಪ್ರೆಸ್ ದಿ ರೆಪ್ರೆಸೆಂಟೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಎ ಚಾರ್ಜ್. ಚಾರ್ಜ್ ಸುತ್ತ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ತಗೊಂಡಿರ್ತಕ್ಕಂಥ ಒಂದು ಇಮೇಜನರಿ ಕಾನ್ಸೆಪ್ಟ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿತೀವಿ. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಪ್ರಾಪರ್ಟಿಗಳ ಒಂದು ನಾವು ಡಿಸ್ಕಸ್ ಮಾಡ್ತೀವಿ. Then the one of the most important person is Gauss. He given a very interesting concept, the relation between electric flux and charge. Phi ಮತ್ತೆ Q ಯಾವ ತರ ಇರುತ್ತೆ ಅಂತ. The electric flux taken on any closed surface is equal to 1/epsilon times of algebraic sum of charges taken on any closed surface ಅಂತ ಹೇಳಿದ್ರು. Phi is equal to Q/epsilon ಅಂತ. ಆಮೇಲೆ ಈ ಗಾಸ್ ಥಿಯರಂ ಇಟ್ಕೊಂಡು 3 ಅಪ್ಲಿಕೇಶನ್ಸ್ ಸ್ಟಡಿ ಮಾಡ್ತೀವಿ. ಸೇಮ್ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂತ, ಅಂದ್ರೆ ಒಂದು ಇನ್ಫೈನೈಟ್ ವೈರ್ ಅಲ್ಲಿ ಪ್ಲೇನ್ ಶೀಟ್ ಚಾರ್ಜ್ ಮಾಡಿದಾಗ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಎಷ್ಟಿರುತ್ತೆ ಅಂತ ಸ್ಟಡಿ ಮಾಡೋದಕ್ಕೆ ಸೆಕೆಂಡ್ ಕೇಸ್ ತಗೊಂಡ್ವಿ. ನೆಕ್ಸ್ಟ್ ಸ್ಪೆರಿಕಲ್ ಶೆಲ್ ಅಂತ ತಗೊಂಡ್ಬಿಟ್ಟು, ಅದು ಶಾರ್ಟ್ ಪುಟ್ ಅಂತ ತಗೊಂಡ್ಬಿಟ್ಟು ಅದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ದೂರ ಎಷ್ಟಿರುತ್ತೆ, ಸರ್ಫೇಸ್ ಮೇಲೆ ಎಷ್ಟಿರುತ್ತೆ, ಒಳಗೆ ಎಷ್ಟಿರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಇಷ್ಟು ಕಾನ್ಸೆಪ್ಟ್ ಈ ಚಾಪ್ಟರ್ ಸೇರ್ಕೊಂಡಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಫಸ್ಟ್ 2 ಚಾಪ್ಟರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಇವೆರಡು ಚಾಪ್ಟರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಮುಂದಿನ 13 ಚಾಪ್ಟರ್ಗಳು ಸುಲಭ ಅರ್ಥ ಆಗುತ್ತೆ. ಯಾಕಂದ್ರೆ ಇವೆರಡೇ ಚಾಪ್ಟರ್ ಎಲ್ಲಾ ಕಡೆ ಬರ್ತಾ ಹೋಗುತ್ತೆ. ಹಾಗಾಗಿ ಇವೆರಡು ಚಾಪ್ಟರ್ ತುಂಬಾ ಚೆನ್ನಾಗಿ ಕಲಿಬೇಕು. ಎಸ್, ಇಲ್ಲಿಗೆ ಈ ಚಾಪ್ಟರ್ ಮುಗಿಯಿತು.